ಜಟಕ ಬಂಡಿ. ಈಗ ನೀವು ಎಲ್ಲಿ ಹೋಗಿ ಇರ್ತೀರಿ ಅನ್ನೋದು ಪ್ರಶ್ನೆ. ಡೈವರ್ಸ್ ಕೊಡಿ ಅನ್ನೋ ವಿಚಾರ ಬರೋದೇ ಇಲ್ವಲ್ಲಮ್ಮ. ಗಂಡನ ಮನೆಗೆ ಹೋಗಿ ಬದುಕಿ ಅದೇ ತಾನು ಬೇಕು ನಿಮ್ಗೆ. ನನ್ಗಲ್ಲೂ ಸರಿ ನೋಡ್ಕೊಳಂಗಿಲ್ಲ ಮೇಡಮ್. ನಂಗೆ ಫುಲ್ ಕನ್ಫರ್ಮ್ ಇದೆ ಮೇಡಮ್. ಮತ್ ಏನ್ ಮಾಡ್ಬೇಕು? ಹಿಂದೆ ಅನುಭವಿಸಿದೀನಿ. ಅವ್ರ ಜೊತೆ ಏನ್ ಮಾಡ್ಬೇಕಮ್ಮ? ನಾನು ಸಪರೇಟ್ ಆಗಿ ಇಟ್ಟು ನೋಡಿ ಮೇಡಮ್. ನಾನ್ ಸಪರೇಟ್ ಬರೋದು ಮೇಡಮ್. ನಾನ್ ತನಿತ ಬಿಟ್ಟಿರಲ್ಲ ಅಂತ ಏನಿಲ್ಲ ಮೇಡಮ್. ಸರಿ, ಅದೆಲ್ಲ ಈಗ ಬೇಡ. ಏನ್ ಮಾಡೋಣ ಅದನ್ನ ಈಗ ಅದೇ ಮೇಡಮ್. ನಿಮಗೆ ಏನ್ ಸಾಧ್ಯ ಅದನ್ನ ಈಗ ನಂಗೆ ಅದೇ ಒಂದು ಪ್ರಾಬ್ಲಮ್ ಆಗಿದ್ದಕ್ಕ ನಾನು ಬಿಟ್ಟು ಓಡಾಡಿದ್ ಮೇಡಮ್. ಅದಕ್ಕೆ ಈಗ ಏನಂತೀನಿ ನಾನು, ಈಗ ಬೇರೆ ಮನೆ ಮಾಡ್ತೀರಿ. ಆಕಿನ ಒಂದ್ ಮನೇಲಿ ಈಕಿನ ಒಂದ್ ಮನೇಲಿ ಹಂಗಿಲ್ರಿ ಮೇಡಮ್. ನನಗೆ ಇಕ್ಕಿದ್ರೆ ಮತ್ತೆ ಆಕಿನ ಬಿಟ್ಟು ನೋಡಿ ಮೇಡಮ್. ನೀವ್ ಅದ್ರ ಬಗ್ಗೆ ಮಾತಾಡೋಕ್ ನಿಮ್ಗೆ ಇನ್ನ ಹಕ್ಕಿಲ್ಲ. ನಂಗೆ ಹಕ್ಕಿಲ್ಲ ಅಂತ ಹೇಳ್ತಿರಲ್ಲ ಮೇಡಮ್. ಸರಿ ಬಿಡಿ. ನೀವೇನ್ ಅದಕ್ಕೆ ಅವ್ರನ್ನ ಜೈಲಿಗೆ ಕಳಿಸ್ಬೋದೇ ವಿನಃ ಈ ಮಕ್ಳಿಗೆ ಶಿಕ್ಷೆ ಕೊಡಕ್ ನಿಮ್ಗೆ ಅಧಿಕಾರ ಇಲ್ಲ. ನನಗೆ ಕೇಳಿಲ್ಲ. ನಾನು ಆಲ್ರೆಡಿ ಹೇಳಿದೀನಿ ಮೇಡಮ್ ಅವ್ರ ಮನೇಲಿ. ಮಕ್ಳಿಗೆ ಮಗು ಇದ್ದಾಗಲೇ ನಾನು ಹೇಳಿದೀನಿ. ನೋಡಿ, ಮಕ್ಕಳಿಗೆ ಶಿಕ್ಷೆ ಕೊಡೋ ಅಧಿಕಾರ ನಮ್ಗಿಲ್ಲ, ನನಗೂ ಇಲ್ಲ. ನನಗ್ ಮನಸ್ಸು ಬರಲ್ಲ ಆ ಮಕ್ಳಿಗೆ ಶಿಕ್ಷೆ ಕೊಡೋ. ಇವ್ರು ಮಾಡಿ ತಪ್ಪು ಇವ್ರು ಕೇಳಿ ಅವಳು ಹೇಳ್ರಿ. ನೀವು ಸ್ಟೇಷನ್ ಒಳಗೆ ಏನ್ ಹೇಳ ನಾಡ್ದ ಅವ್ರ ಮೇಡಮ್ ಅವ್ರ ಕೇಳುವತ್ತೆ ಮಾತಾಡಂಗಿಲ್ಲ. ಅವ್ರ ಮೇಡಮ್ ಅವ್ರ ಏನ್ ಅವ್ರು ಇದು ನೀವು ಮುದ್ದತ್ತು ಹೋಗೋದ್ನಾಗ ಏನ್ ಹೇಳಿದ್ಲಕ್ಕೆ ಅದೆಲ್ಲ ಆಕೆ ಮಾತಾಡಿ ಏನ್ ಕಳಿಸ್ಕೊಡ್ಬೇಕಾಗಿಲ್ಲ. ನೋಡ್ರಿ ಮೇಡಮ್ ಮಾತಾಡ್ತೀನಿ. ಏನ್ ಮಾಡ್ಕೊತೀನಿ ನಾನು ಸುಳ್ಳು ತಂಗಲ್ಲ. ಯಾಕೆ ಓ ಬಿಡಿಸ್ರಿ ಕೃಷ್ಣಾನಂದ, ಬಿಡಿಸ್ರಿ ಬಿಡಿಸ್ರಿ. ಪ್ರೀತಿಯ ವೀಕ್ಷಕರೇ, ಬದುಕು ಜಟಕ ಬಂಡಿ ಕೂತು ಮಾತನಾಡಲು ನಿರ್ಮಿಸಿರುವಂತಹ ಒಂದು ವೇದಿಕೆ. ಕೋರ್ಟ್ನಲ್ಲಿ ಅಥವಾ ನಿಮ್ಮಲ್ಲಿ ಬಗೆಹರಿದೇ ಇರುವಂತಹ ಕೆಲವೊಂದು ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳಿಗೆ ಇಲ್ಲಿ ನಾವು ಸ್ಪಂದಿಸಿ ಪರಿಹಾರವನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತೀವಿ. ಹೇಗೆ ಮಾಡ್ತೀವಿ? ಮಾತುಕತೆಯ ಮೂಲಕ. ಪಾಕಿಸ್ತಾನ ಭಾರತ ಹೊಡೆದಾಡುವಾಗಲೇ ಮಾತುಕತೆಯಿಂದ ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಗಂಡ ಹೆಂಡತಿ ಜಗಳ ಇದನ್ನ ಮಾತನಾಡಿ ಬಗೆಹರಿಸ್ಕೊಳಕ್ಕಾಗಲ್ವಾ? ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇದು ಸಂಧಾನ ಭೂಮಿ, ಇವತ್ತು ಯುದ್ಧ ಭೂಮಿ ಆಗಿದೆ. ಬಹಳ ಮನಸ್ಸಿಗೆ ನೋವಾಗುತ್ತೆ. ಜೊತೆಗೆ ಇದಕ್ಕಾಗಿ ಯಾರಾದ್ರೂ ಬಂದಿದ್ರೆ ಅಥವಾ ಇನ್ನು ಮುಂದೆ ಬರುವ ಪ್ರಯತ್ನವನ್ನ ಮಾಡೋದಾಗಿದ್ರೆ ದಯವಿಟ್ಟು ಬದುಕು ಜಟಕ ಬಂಡಿಗೆ ಇದಕ್ಕಾಗಿ ಬರಬೇಡಿ. ಇಲ್ಲಿ ಇದ್ದಿದ್ದಷ್ಟು ಜನದಲ್ಲಿ ಶಿಕ್ಷಿತರು ಅಥವಾ ಸ್ವಲ್ಪ ಮಟ್ಟಿಗೆ ಓದಿರುವಂಥವ್ರು ಶಾಂತಾನೇ ಆಗಿದ್ರು. ಆದ್ರೆ ಈ ಇಡೀ ಯುದ್ಧಕ್ಕೆ ಶಾಂತಾನೇ ಕಾರಣ ಆಗ್ಬಿಟ್ರು. ತನ್ನ ಮೊಂಡತನದಿಂದ, ಹಠದಿಂದ, ಏನನ್ನೋ ಸಾಧಿಸ್ಬಿಡ್ತೀನಿ ಅನ್ನೋ ಛಲದಿಂದ, ಸಾಧಿಸೋ ಛಲವನ್ನ, ಕುಟುಂಬವನ್ನ ಆರೋಗ್ಯಕರವಾಗಿ, ಗಂಡನನ್ನ ಪ್ರೀತಿಯಿಂದ, ಮಕ್ಕಳನ್ನ ಪ್ರೀತಿಯನ್ನ ಸಾಕೋದ್ರಲ್ಲಿ ಇಟ್ಕೋಬೇಕೇ ವಿನಃ ಹೊರಗಡೆ ಹೋಗಿ ಏನನ್ನೋ ಗೆದ್ದು ಬಂದ್ಬಿಡ್ತೀನಿ, ಕೋರ್ಟ್ನಲ್ಲಿ ಆರ್ಡರ್ ತಗೊಂಡ್ಬಿಡ್ತೀನಿ ಅನ್ನೋ ಛಲ ಇರಬಾರ್ದು. ಇದನ್ನ ಇಲ್ಲಿಗೆ ಬಿಡೋಲ್ಲ. ಮತ್ತೆ ಅವರೆಲ್ಲರೂ ಸ್ವಲ್ಪ ಶಾಂತರಾದ ಮೇಲೆ ಮತ್ತೊಂದು ಸಂಚಿಕೆಯಲ್ಲಿ ಕೂರಿಸಿ ಮಾತನಾಡ್ತೀವಿ. ಜಟ